ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಯಾವ ರೀತಿ ಗುಡ್ಡ ಕುಸಿತ ದೊಡ್ಡತಪ್ಪಲು ಬಳಿ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ನಾವು ಈಗ ಗುಡ್ಡ ಕುಸಿತ ಆಗಿರುವಂಥ ವಾಹನಗಳೇನಿದೆ ಅದೇ ಒಂದು ಹತ್ತಿರದ ಸ್ಥಳಕ್ಕೆ ಬಂದಿದ್ದೇವೆ. ನೋಡ್ಬೋದು ಈ ಒಂದು ಟ್ಯಾಂಕರ್ ಇಲ್ಲಿ ಕೂಡ ಕುಸಿತಿದೆ. ಈಗಾಗಲೇ ಫೈರ್ ಅಗ್ನಿಶಾಮಕ ದಳದವರು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು ಇವರೆಲ್ಲ ಕೂಡ ಸಕಲೇಶ್ಪುರ ಅಗ್ನಿಶಾಮಕ ದಳದವರು ಕೂಡ ಈಗ ಆಗಮಿಸಿದ್ದಾರೆ. ಇದು ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೂಡ ಎಷ್ಟರ ಮಟ್ಟಿಗೆ ಹರಿತಿದೆ ಅನ್ನೋದನ್ನ ನೋಡ್ಬೋದಾಗಿದೆ. ಮುಂದೆ ಹೋದ್ರೆ ಹೋಗ್ಲಿಕ್ಕೂ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದನ್ನ ನೋಡ್ಬೋದಾಗಿದೆ. ಇನ್ನು ನಮಗೂ ಕೂಡ ಹೋಗೋದು ಇಲ್ಲಿ ಭಾರಿ ಕಷ್ಟ ಸರ್. ಫುಲ್ ಉಣ್ಕತೈತೆ ಸರ್, ಕಾಲು ಉಣ್ಕೊಂಡ್ರೆ ಎತ್ತಕ್ಕಾಗಲ್ಲ ಮೇಲೆ. ಸೊ ಇದರಿಂದ ಮುಂದೆ ನಮಗೂ ಹೋಗ್ಲಿಕ್ಕೆ ಕ್ಯಾಮ್ರಾದ ಸಮೇತ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ. ನಾನು ನೋಡ್ಬೋದು ಇಲ್ಲಿ ಕಾಲಿಟ್ರೆ ತೆಗೀಲಿಕ್ಕೂ ಆಗದಂಥ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಕ್ಯಾಮ್ರಾವನ್ನು ತೆಗೆದುಕೊಂಡು ಈ ಒಂದು ಪ್ರದೇಶಕ್ಕೆ ಬರೋದು ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಮಣ್ಣು ಕೂಡ ತುಂಬಿಕೊಂಡಿದೆ. ಈ ಭಾಗದಿಂದ ಮಣ್ಣು ಬಂದಿರುವಂಥದ್ದು ನೋಡ್ಬೋದು. ಆ ಭಾಗದಿಂದ ಬಂದಂತಹ ಮಣ್ಣು ಮಂಗಳೂರಿಂದ ಬರ್ತಾ ಇರುವಂತಹ ಈ ಒಂದು ಟ್ಯಾಂಕರ್ ಏನಿದೆ ಇದು ದೊಡ್ಡ ವಾಹನ ಆದ ಹಿನ್ನೆಲೆಯಲ್ಲಿ ಈ ಒಂದು ಟ್ಯಾಂಕರ್ ಬಹುಶಃ ತಡೆದಿದೆ ಅಷ್ಟು ಮಣ್ಣನ್ನು. ಇದರ ಹಿಂದೆ ನೋಡ್ಬೋದು ಇನ್ನೊಂದು ಲಾರಿ ಪಲ್ಟಿ ಆಗಿದೆ. ಈ ಲಾರಿ ಪಕ್ಕ ಒಂದು ಕಾರ್ ಇರುವಂಥದ್ದು ಅದನ್ನ ಈಗಾಗಲೇ ತೋರಿಸಿದ್ವಿ. ಇದರಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಕಷ್ಟ ಆಗ್ತಿದೆ. ಸೊ ಇದರಿಂದ ಎಷ್ಟಾಗುತ್ತೋ ಅಷ್ಟನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ರಿಪಬ್ಲಿಕ್ ಕನ್ನಡದಿಂದ ಮಾಡಿದ್ದೇವೆ. ಹೀಗಾಗಿ ಶಿರಾಡಿ ಘಾಟ್ ಸಂಚಾರ ಈ ಬಾರಿ ಮಳೆಯಲ್ಲಿ ಸಾಕಷ್ಟು ಕಷ್ಟದಾಯಕ ಆಗಿದೆ. ಜೊತೆಗೆ ಏನು ಯಾವಾಗ ರಸ್ತೆಯನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದಕ್ಕೆಲ್ಲ ಉತ್ತರ ಮಳೆ ಆರ್ಭಟ ಕಮ್ಮಿ ಆಗಬೇಕಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಹಾಸನದ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75 ದೊಡ್ಡತಪ್ಪಲು ಬಳಿ ಗುಡ್ಡ ಕುಸಿತಿರುವಂಥ ಪರಿಣಾಮ 3 ವಾಹನಗಳು, ಒಂದು ಟ್ಯಾಂಕರ್ ಲಾರಿ ಮತ್ತೆ ಇನ್ನೊಂದು ಟಿಪ್ಪರ್ ಲಾರಿ ಹಾಗೆ ಕಾರು ಇವಿಷ್ಟು ಕೂಡ ಏನು ಅಲ್ಲಿ ಮಣ್ಣು ಗುಡ್ಡ ಕುಸಿತಿರುವಂಥದ್ದು ಚಲಿಸ್ತಿರುವ ಹಾಗೆ. ಹೀಗಾಗಿ ಹಾಸನದ ಶಿರಾಡಿ ಘಾಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಮಂಗಳೂರಿಗೆ ಈಗಾಗಲೇ ಹೋಗುವಂತಹ ಏನು ಲಾರಿ ಟ್ರಕ್ಗಳಿತ್ತು ಇವೆಲ್ಲವೂ ಕೂಡ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿ ನಿಂತಿದೆ. ಈಗ ಸಾಕಷ್ಟು ನೋಡ್ಬೋದು ಕಿಲೋಮೀಟರ್ ಗಟ್ಟಲೆ ಇದೆ. ಇಲ್ಲಿ ಟ್ರಕ್ ಡ್ರೈವರ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಂದ ನೀವು ನಿಂತಿದ್ದೀರಾ? ಸರ್, ನಾವು 11:30 ನಿಂತಿದ್ದೀವಿ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟು ಟೈಮ್ ಆಗಿದೆ. ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮತ್ತೆ ಗುಡ್ಡ ಕುಸ್ತಿದೆ ಅಂತ ಹೇಳಿದರು ದೊಡ್ಡತಪ್ಪಲಲ್ಲಿ. ಅದಿನ್ನೂ ಕ್ಲಿಯರ್ ಆಗೋದಕ್ಕೆ ನಾವು ಮಂಗಳೂರು ಹೋಗ್ಬೇಕು ಸರ್. ನಾವು ಮಂಗಳೂರು ಅಡ್ಡಾಡಬೇಕು. ಮಂಗಳೂರು ತುಂಬ ಕಷ್ಟ ಆಗಿದೆ. ಹಾಗಾಗಿ ಈಗ ಶಂಕರ್ ಅಂತ ಹೇಳಿ ಈಗ ಅವಾಗಲೇ ಅನೌನ್ಸ್ ಮಾಡಿದರು, ಸಾಧ್ಯವಾದರೆ ತಿರುಗಿಸ್ಕೊಂಡು ಹೋಗೋಕ್ಕಾಗಲಿ ಆಗೋ ಅಂಥವ್ರು ತಿರುಗಿಸ್ಕೊಂಡು ಹೋಗಿ ಅಂತ. ನಮ್ಮವೆಲ್ಲ ಟ್ರಕ್ ಇರೋದ್ರಿಂದ ಲೋಡ್ ಗಾಡಿಗಳು, ಹೆವಿ ವೆಹಿಕಲ್ ಇರೋದ್ರಿಂದ ಎಲ್ಲ ಗಾಡಿಗಳು ಸಿಂಗಲ್ಲೇ ಇರೋದು. ಡ್ರೈವರು ಮುಂದೆನೇ ಹೋಗ್ಬೇಕೇ ಹೊರತು ಹಿಂದೆ ಹೋಗೋಕ್ಕಂತೂ ಆಗಲ್ಲ ನಮ್ಮ ಕಡೆ. ನೋಡ್ಬೋದು ಇರೋ ಪರಿಸ್ಥಿತಿ. ಟ್ರಕ್ ಡ್ರೈವರ್ಗಳು ಇಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾರೆ. ಕೆಲವರಿಗೆ ಊಟ ತಿಂಡಿ ಕೂಡ ಇಲ್ಲ, ಇನ್ನೇನು ಪಾಸ್ ಆಗಿಬಿಡ್ಬೋದು ಅಂತ ಬಂದಿದ್ದಾರೆ. ಸಾಕಷ್ಟು ಜನರಿಗೆ ಆಹಾರವೂ ಕೂಡ ಇಲ್ಲ, ಗಂಟೆಗಟ್ಟಲೆ ಇಲ್ಲೇ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂಥದ್ದು. ಜೊತೆಗೆ ದೊಡ್ಡ ದೊಡ್ಡ ಟ್ರಕ್ ಆದ ಕಾರಣ ವಾಪಸ್ ತಿರುಗಿಸ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಹೀಗಾಗಿ ಯಾರಾದರೂ ಇವರಿಗೆ ಒಂದು ಆಹಾರದ ವ್ಯವಸ್ಥೆ ಮಾಡಿದ್ರೂ ಕೂಡ ಸಹಾಯ ಆಗ್ಬೋದು. ಜೊತೆಗೆ ಇನ್ನೂ ಕೆಲ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದ ಮೇಲೆ ಬಹುತೇಕ ಇಲ್ಲಿ ಇದ್ದಷ್ಟು ವಾಹನವನ್ನು ಬಿಟ್ಟು ನಂತರ ರಸ್ತೆಯನ್ನು ಬಂದ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅವನ ಸರ್ ಬನ್ರಿ ಕಾರ್ತಿಕ ಬಂದೆ
ಬೇಗ ಹೋಗೋದೊಳ್ಳೆ ಅನ್ಕೊಂತಿದ್ವು, ಇದು ಜರುಗ್ತಾನೆ ಇದೆ, ಕುಸಿತಾನೆ ಇದೆ. ಅದು ಮರ ಬಂದು ತಲೆ ಗಿಡ ಮೇಲೆ ಬಿದ್ದೋದು. ಸರ್ ಇಲ್ಲ ಇಲ್ಲಿ ಖುಷಿ ಇದೆ, ನಾನೇ ಬಿಡ್ತಿದ್ದೆ, ಖುಷಿ ಇಲ್ಲ ಅಲ್ಲಿ ನಾನು ಒಂದೇ ಅವನ ಸರ್ ಒಂದು ಬಂದೆ ಬೇಗ ಹೋಗೋದೊಳ್ಳೆ ಅನ್ಕೊಂತಿದ್ವು, ಇದು ಜರುಗ್ತಾನೆ ಇದೆ, ಕುಸಿತಾನೆ ಇದೆ. ಅದು ಮರ ಬಂದು ತಲೆ ಗಿಡ ಮೇಲೆ ಬಿದ್ದೋದು. ಸರ್ ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಯಾವ ರೀತಿ ಗುಡ್ಡ ಕುಸಿತ ದೊಡ್ಡ ತಪ್ಪಲು ಬಳಿ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ನಾವು ಈಗ ಗುಡ್ಡ ಕುಸಿತ ಆಗಿರುವಂಥ ವಾಹನಗಳೇನಿದೆ ಅದೇ ಒಂದು ಹತ್ತಿರದ ಸ್ಥಳಕ್ಕೆ ಬಂದಿದ್ದೇವೆ. ನೋಡ್ಬೋದು ಈ ಒಂದು ಟ್ಯಾಂಕರ್ ಇಲ್ಲಿ ಕೂಡ ಕುಸಿತಿದೆ. ಈಗಾಗಲೇ ಫೈರ್ ಅಗ್ನಿಶಾಮಕ ದಳದವರು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು ಇವರೆಲ್ಲ ಕೂಡ ಸಕಲೇಶ್ಪುರ ಅಗ್ನಿಶಾಮಕ ದಳದವರು ಕೂಡ ಈಗ ಆಗಮಿಸಿದ್ದಾರೆ. ಇದು ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೂಡ ಎಷ್ಟರ ಮಟ್ಟಿಗೆ ಹರಿತಿದೆ ಅನ್ನೋದನ್ನ ನೋಡ್ಬೋದಾಗಿದೆ. ಮುಂದೆ ಹೋದ್ರೆ ಹೋಗ್ಲಿಕ್ಕೂ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದನ್ನ ನೋಡ್ಬೋದಾಗಿದೆ. ಇನ್ನು ನಮಗೂ ಕೂಡ ಹೋಗೋದು ಇಲ್ಲಿ ಭಾರಿ ಕಷ್ಟ. ಹೌದು ಸರ್, ಫುಲ್ ಉಣ್ಕತೈತೆ ಸರ್, ಕಾಲು ಉಣ್ಕೊಂಡ್ರೆ ಎತ್ತಕ್ಕಾಗಲ್ಲ ಮೇಲೆ. ಸೊ ಇದರಿಂದ ಮುಂದೆ ನಮಗೂ ಹೋಗ್ಲಿಕ್ಕೆ ಕ್ಯಾಮ್ರಾದ ಸಮೇತ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ. ನಾನು ನೋಡ್ಬೋದು ಇಲ್ಲಿ ಕಾಲಿಟ್ರೆ ತೆಗೀಲಿಕ್ಕೂ ಆಗಂಥ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಕ್ಯಾಮ್ರಾವನ್ನು ತೆಗೆದುಕೊಂಡು ಈ ಒಂದು ಪ್ರದೇಶಕ್ಕೆ ಬರೋದು ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಮಣ್ಣು ಕೂಡ ತುಂಬಿಕೊಂಡಿದೆ. ಈ ಭಾಗದಿಂದ ಮಣ್ಣು ಬಂದಿರುವಂಥದ್ದು ನೋಡ್ಬೋದು. ಆ ಭಾಗದಿಂದ ಬಂದಂತಹ ಮಣ್ಣು ಮಂಗಳೂರಿಂದ ಬರ್ತಾ ಇರುವಂತಹ ಈ ಒಂದು ಟ್ಯಾಂಕರ್ ಏನಿದೆ ಇದು ದೊಡ್ಡ ವಾಹನ ಆದ ಹಿನ್ನೆಲೆಯಲ್ಲಿ ಈ ಒಂದು ಟ್ಯಾಂಕರ್ ಬಹುಶಃ ತಡೆದಿದೆ ಅಷ್ಟು ಮಣ್ಣನ್ನ. ಇದರ ಹಿಂದೆ ನೋಡ್ಬೋದು ಇನ್ನೊಂದು ಲಾರಿ ಪಲ್ಟಿ ಆಗಿದೆ. ಈ ಲಾರಿ ಪಕ್ಕ ಒಂದು ಕಾರ್ ಇರುವಂಥದ್ದು ಅದನ್ನ ಈಗಾಗಲೇ ತೋರಿಸಿದ್ವಿ. ಇದರಿಂದ ಮುಂದೆ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ ಇದೆ ಅನ್ನುವಂಥದ್ದನ್ನ ಉಣ್ಕತೈತೆ ಕಾಲು ಕಷ್ಟ ಆಗ್ತಿದೆ. ಸೊ ಇದರಿಂದ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ರಿಪಬ್ಲಿಕ್ ಕನ್ನಡದಿಂದ ಮಾಡಿದ್ದೇವೆ. ಹೀಗಾಗಿ ಶಿರಾಡಿ ಘಾಟ್ ಸಂಚಾರ ಈ ಬಾರಿ ಮಳೆಯಲ್ಲಿ ಸಾಕಷ್ಟು ಕಷ್ಟದಾಯಕ ಆಗಿದೆ. ಜೊತೆಗೆ ಏನು ಯಾವಾಗ ರಸ್ತೆಯನ್ನು ಸರಿ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದಕ್ಕೆಲ್ಲ ಉತ್ತರ ಮಳೆ ಆರ್ಭಟ ಕಮ್ಮಿ ಆಗಬೇಕಾಗಿದೆ ಅಂತ ಹೇಳ್ಬೋದಾಗಿದೆ. ಹುಷಾರು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.